ಸರಿ, ಅದು ನನ್ನ ಕ್ಯೂರಿಯಾಸಿಟಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ. ಈಗ ಸಾಮಾನ್ಯವಾಗಿ ಈಗ ಕೆಲವು ಕಡೆ ಕೆಲವು ದುರ್ಘಟನೆಗಳಾದಾಗ ನಾವು ಏನು ಗಮನಿಸಿರ್ತೀವಿ ಅಂದರೆ, ಯಾವ ಥರ ಉಂಗುರ ಹಾಕಿದ್ದ ಆ ಮನುಷ್ಯ, ಯಾವ ಥರ ಚೈನ್ ಹಾಕಿದ್ದ, ಏನಾದರೂ ಬಳೆ ಹಾಕಿದ್ನ, ಕಡಗ ಹಾಕೊಂಡಿದ್ನ, ಓಲೆ ಹಾಕಿದ್ರ, ಮೂಗ್ತಿ ಹಾಕಿದ್ರ, ಇಂಥ ವಾಚ್ ಧರಿಸಿದ್ರು, ಇವುಗಳಾದಾದ್ಮೇಲೆ ಸಂಬಂಧಿಕರು ಬಂದು ಐಡೆಂಟಿಫೈ ಮಾಡಿಬಿಡ್ತಾರೆ ಸರ್. ಈ 1000°C ಅಂತ ಬಂದಾಗ ಇದರಲ್ಲಿ ಈ ಮೆಟಲ್ ಪಾರ್ಟ್ಸ್ ಏನಾದರೂ ಒಂದು ಒಡವೆ, ಜ್ಯುವೆಲ್ರಿ, ವಾಚು ಇದು ಇರುತ್ತಾ ಸರ್, ಅಥವಾ ಪೂರ್ತಿ ಕರಗಿ ನೀರಾಗ್ಬಿಟ್ಟಿರುತ್ತೆ, ನೀರು ರೀತಿಲಿ ಆಗ್ಬಿಟ್ಟಿರುತ್ತಾ ಅದು ಅಂತ? ಅಲ್ಲ, ಇದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ ಈ ತರ ಸನ್ನಿವೇಶ ದಿಸ್ ಆರ್ ಆಲ್ ಫ್ಲೇಮ್ ಬರ್ನ್ಸ್. ಓಕೆ, ಅಂದ್ರೆ ಈ ಪೆಟ್ರೋಲ್ ಇದ್ರದ್ದು ಏನಂದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಬಟ್ ಕಾಂಟ್ಯಾಕ್ಟ್ ಪೀರಿಯಡ್ ತುಂಬಾ ಕಮ್ಮಿ ಇರುತ್ತೆ. ಓಕೆ, ಅಂದ್ರೆ ತುಂಬಾ ಅತಿ ಒಂದು 1500 ವರೆಗೂ ಹೋಗುತ್ತೆ ಅದು ಟೆಂಪರೇಚರ್. ಪ್ಲಸ್ ಕಾಂಟ್ಯಾಕ್ಟ್ ಪೀರಿಯಡ್ ಅಂದ್ರೆ 1 ರಿಂದ 2 ನಿಮಿಷ ಇರುತ್ತೆ ಅಷ್ಟೇ. ಓಕೆ, ಜಾಸ್ತಿ ಹೊತ್ತು ಈ ಫೈರ್ ಅಂತದ್ರಲ್ಲಿ ಮೇಲೆ ಸ್ಕಿನ್ ಮತ್ತೆ ಸಬ್ಕ್ಯೂಟಿನಿಯಸ್ ಟಿಶ್ಯೂ ವರ್ಗುನು ಸುಟ್ಟೋಗಿರುತ್ತೆ. ಓಕೆ, ಬಟ್ ಡೀಪ್ ಇನ್ಸೈಡ್ ಮಸಲ್ ಬೋನ್ಸ್ ಸುಟ್ಟು ಕರಕಲಾಗೋದು ಸ್ವಲ್ಪ ಕಮ್ಮಿ. ಓಕೆ, ಬಟ್ ನೀವು ಹೇಳ್ದಾಗೆ ಅವರ ಮೈ ಮೇಲೆ ಏನಾದರೂ ಇರ್ತಕ್ಕಂತ ಈ ಉಂಗುರದು ಈ ಆಧಾರದ ಮೇಲೆ ದಟ್ ಇಸ್ ಅನದರ್ ಮೆಥಡ್ ಆಫ್ ಐಡೆಂಟಿಫಿಕೇಶನ್. ಓಕೆ ಸರ್, ಓಕೆ. ಬಟ್ ಇಂಥ ಸನ್ನಿವೇಶದಲ್ಲಿ ಅದೇ ಆಧಾರ ಇಟ್ಕೊಂಡು ಇವ್ರದ್ದು ಉಂಗುರ ಇದಿತ್ತು ಇವ್ರೆ ಅಂತ ಹೇಳಲಿಕ್ಕೆ ತುಂಬಾ ತಪ್ಪಾಗ್ತದೆ. ಯಾಕೆಂದ್ರೆ ಬಾಡಿ, ಮುಖ ಮತ್ತೆ ಬೇರೆ ಭಾಗದಲ್ಲಿ ಸಂಪೂರ್ಣ ಇದಾಗಿರೋದ್ರಿಂದ ಫೇಶಿಯಲ್ ಫೀಚರ್ಸ್, ಐಡೆಂಟಿಫಿಕೇಶನ್ ಫೀಚರ್ ಮಾಸ್ಕ್ ಆಗಿರುತ್ತೆ. ಸಂಬಂಧಿಕರು ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ಓಕೆ, ಸೊ ಅದರಿಂದ DNA ಇಸ್ ದ ಓನ್ಲಿ ಅಬ್ಸಲ್ಯೂಟ್ ಮೆಥಡ್ ಆಫ್ ಐಡೆಂಟಿಫಿಕೇಶನ್ ಇನ್ ಸಚ್ ಸರ್ಕಮ್ಸ್ಟಾನ್ಸಸ್. ಓಕೆ, ಬಟ್ ಇನ್ನೊಂದು ಸಾಧ್ಯತೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ಹಲ್ನಲ್ಲಿ ಏನಾದ್ರೂ ಇಂಪ್ಲಾಂಟ್ ಹಾಕಿರ್ತಾರೆ, ಆಮೇಲೆ ಫ್ರಾಕ್ಚರ್ ಏನಾದ್ರೂ ಆಗಿರುತ್ತೆ, ಅದರಲ್ಲಿ ಮೆಟಲ್ ಇಂಪ್ಲಾಂಟ್ಸ್ ಆಗಿರ್ತಾರೆ. ಕರೆಕ್ಟ್. ಅದು ಎಕ್ಸ್ರೇ ತೆಗೆದಾಗ ಅವ್ರ ಮನೆಯವ್ರು ಹೇಳ್ತಾರೆ, ಹೌದು ಇವನಿಗೆ ರಾಡ್ ಇಕ್ಕಿದ್ರು, ಕೈನಲ್ಲಿ ರಾಡ್ ಇತ್ತು, ಇದೆಯಾ ಅಂತ. ಫಾರ್ ಎಕ್ಸಾಂಪಲ್ 274 ಕೇಸಲ್ಲಿ ಒಂದು ಕೇಸ್ನಲ್ಲಿ ಕೈನಲ್ಲಿ ರಾಡ್ ಇದೆ, ಇನ್ನೊಂದು ಕಾಲ್ನಲ್ಲಿ ರಾಡ್ ಇದೆ ಅಂತ ಗೊತ್ತಾದಾಗ ಓಕೆ, ಆ ಬಾಡೀಸ್ ನಾವು ಸಪರೇಟ್ ಮಾಡ್ತೇವೆ. ಓಕೆ, ಅವಾಗ ಫ್ಯಾಮಿಲೀಸ್ ಹೇಳ್ತಾರೆ, ಹೌದು ಇವ್ನಿಗೆ ಆಪರೇಷನ್ ಆಗಿತ್ತು ಅಂತ ಏನಾದ್ರೂ ಅವ್ರು ಡೀಟೇಲ್ಸ್ ತೋರಿಸಿದಾಗ ಕೈನಲ್ಲಿ ರಾಡ್ ಇತ್ತು ಅಂದಾಗ 274 ಒಂದು ಕೇಸಲ್ಲಿ ರಾಡ್ ಇದೆ ಅಂದ್ರೆ ಡೆಫಿನೆಟ್ಲಿ ದಟ್ ಬಿಲಾಂಗ್ಸ್ ಟು ದೆಮ್. ಕರೆಕ್ಟ್, ಕರೆಕ್ಟ್. ಸೊ ಈ ರೀತಿ ದಿಸ್ ಇಸ್ ಅನದರ್ ವೇ ಆಫ್ ಐಡೆಂಟಿಫಿಕೇಶನ್. ಓಕೆ, ಓಕೆ. ಬಟ್ DNA ಇಸ್ ದ ಅಬ್ಸಲ್ಯೂಟ್ ಮೆಥಡ್. ಬಟ್ ಅದನ್ನ ಇದು ಮಾಡ್ತಾರೆ. ಬಟ್ ಜನ ಅರ್ಥ ಮಾಡ್ಕೊಳ್ಬೇಕು, ಈ ಪ್ರಕ್ರಿಯೆ ಮಾಡ್ತಾ ಇರೋದು ಅವ್ರು ಇಂಥ ಸನ್ನಿವೇಶದಲ್ಲಿ ಅವ್ರಿಗೆ ಸಂಬಂಧಪಟ್ಟಿರೋ ಸತ್ತಿರ್ತಕ್ಕಂಥ ಮಾತ್ರ ಹ್ಯಾಂಡಲ್ ಮಾಡ್ಲಿಕ್ಕೆ ಕರೆಕ್ಟ್ ಆಗ್ಲಿ ಅಂತ ಮಾತ್ರ ಮಾಡ್ತಾ ಇರೋದು. ಬಟ್ ಬಾಡಿಗೆ ಏನು ತೊಂದರೆ ಆಗೋದಿಲ್ಲ, ಅಲ್ಲಿವರೆಗೂ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿರ್ತಾರೆ ಬಾಡಿ. ಓಕೆ, ಸೊ ಅದಾದ ನಂತರ ಮ್ಯಾಚ್ ಆಗ್ತಾ ಇದ್ದಂಗೆ ಯಾವ್ಯಾವ ಬಾಡಿ ಮ್ಯಾಚ್ ಆಗ್ತಿದೆ ಆ ಬಾಡಿನ ಅವ್ರ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಓಕೆ, ಓಕೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಆಕ್ಚುಯಲ್ ಮೆಥಡ್ ಆಫ್ ದಿಸ್ ಥಿಂಗ್ ಐಡೆಂಟಿಫಿಕೇಶನ್. ಇದರಲ್ಲಿ ಬೇರೆ ಕಾಸ್ ಆಫ್ ಡೆತ್ ಬಗ್ಗೆ, ಹೇಗೆ ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಅಷ್ಟು ಎಫರ್ಟ್ಸ್ ಹಾಕೋದಿಲ್ಲ, ಯಾಕಂದ್ರೆ ಟೈಮ್ಗೆ ಕಮ್ಮಿ ಇರೋದ್ರಿಂದ. ಓಕೆ, ಬಿಕಾಸ್ ಎಲ್ಲರಿಗೂ ಗೊತ್ತು ವಾಟ್ ಇಸ್ ದ ಕಾಸ್ ಆಫ್ ಡೆತ್ ಅಂಡ್ ನ್ಯಾಚುರಲ್. ಇಂಥ ಕೇಸ್ಗಳಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನೋದು ಇರುತ್ತಾ ಇರಲ್ವಾ ಸರ್? ಐಡೆಂಟಿಫಿಕೇಶನ್ ಇಟ್ ಸೆಲ್ಫ್ ಇಸ್ ಎ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್. ಓಕೆ, ನಾವು ಪೋಸ್ಟ್ ಮಾರ್ಟಮ್ ಎಕ್ಸಾಮ್ ಬರೀ ಬಾಡಿ ಕುಯ್ದ್ಬಿಟ್ಟು ಮಾಡ್ತೀವಿ ಅಂತಲ್ಲ, ಅದಲ್ಲ. ಐಡೆಂಟಿಟಿ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಪೋಸ್ಟ್ ಮಾರ್ಟಮ್. ಓಕೆ, ಅಂದ್ರೆ ಈಗ LIC ಏನ್ ಹೇಳ್ತಾ ಇತ್ತು ಅಂದ್ರೆ ಸರ್, ಈ ವಿಚಾರದಲ್ಲಿ ಯಾರೇ ಆಗ್ಲಿ ಆ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಕಡೆಯಿಂದ ಅದು ಡೆತ್ ಸರ್ಟಿಫಿಕೇಟು ಸಂಬಂಧಪಟ್ಟಂತ ಮಾಹಿತಿ ಕೊಟ್ರೆ ಸಾಕು, ಅವ್ರಿಗೇನು ಇನ್ಶೂರೆನ್ಸ್ ತಲುಪಬೇಕಾಗಿರುತ್ತೆ ತಲುಪುತ್ತೆ ಅನ್ನೋ ಹಂಗಲ್ಲ LIC ಮಾತಾಡಿದ್ದಾರೆ. ನೋಡಿ, ಇದೇನಾಗುತ್ತೆ ಅಂದ್ರೆ, ನಾವು ಪೋಸ್ಟ್ ಮಾರ್ಟಮ್ ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೂ LIC ಕೊಡ್ಲಿಕ್ಕೂ ಫಸ್ಟ್ ಐಡೆಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದ ನಂತರ ಸರ್ಫೇಸ್ ಇಂಜುರೀಸ್ ಅಂತ ನೋಡಿ ಎಕ್ಸ್ರೇ ತೆಗೆದ್ಬಿಟ್ಟು ಅದ್ರಲ್ಲಿ ಏನಾದ್ರು ಫ್ರಾಕ್ಚರ್ಸ್ ಇದೆ ಅದನ್ನೆಲ್ಲ ನೋಟ್ ಮಾಡ್ಬಿಟ್ಟು ದೆನ್ ಮೋಸ್ಟ್ ಆಫ್ ದ ಕೇಸಸ್ ಈ ತರ ಕೇಸ್ ನಲ್ಲಿ ಇಟ್ ಇಸ್ ದಿ ಕಾಸ್ ಆಫ್ ಡೆತ್ ಇಸ್ ಮೋರ್ ಆರ್ ಲೆಸ್ ಕಾಮನ್. ಏನು ಇಟ್ ಇಸ್ ಡ್ಯೂ ಟು ಬರ್ನ್, ಅದೇನು ಹಾರ್ಟ್ ಫ್ಲೇಮ್ಸ್ ಇನ್ಹಲೇಷನ್, ಆಸ್ಫಿಕ್ಸಿಯಾ, ಈ ತರ ಎಲ್ಲ ಬರ್ತದೆ. ಓಕೆ, ಬಟ್ ಇನ್ನೊಂದೇನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಫ್ಲೈಟ್ ಪೈಲಟ್ ಬಗ್ಗೆ ಏನಾದ್ರು ಅನುಮಾನ ಇದೆ, ಅವರು ಏನಾದ್ರು ಅವ್ರಿಗೆ ಪಾಯ್ಸನಿಂಗ್ ಆಗಿತ್ತಾ, ಇಲ್ಲ ಅವ್ರಿಗೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಯ್ತಾ ಅಂತದ್ ಏನಾದ್ರು ಅನುಮಾನ ಇದ್ದಾಗ, ಇಲ್ಲ ಅವ್ರು ಏನಾದ್ರು ಕುಡ್ದಿದ್ರಾ ಅಂತ ಏನೋ ಅನುಮಾನ ಇದ್ದಾಗ ಅವ್ರ ಬಾಡಿ ಮಾತ್ರ ತರೋ ಪೋಸ್ಟ್ ಮಾರ್ಟಮ್ ಆಗತ್ತೆ. ಓಕೆ, ಓಕೆ.